ನಮಸ್ಕಾರ. ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವ. ಇವತ್ತು ನಾನು 10 ನಿಮಿಷದಲ್ಲೇ ರೆಡಿ ಆಗುವಂತ ಒಂದು ಊಟನ ರೆಡಿ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ರೆಡಿಮೇಡ್ ಅಂದ್ರೆ ಮಲ್ಬಾರ್ ಪರೋಟ ತರಿಸಿದ್ದೀನಿ. ನೋಡಬಹುದು ಈ ಪರೋಟನ ಯಾವ ತರ ಬೇಯಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಮತ್ತೆ ಇದಕ್ಕೆ ನಾನು 5 ರಿಂದ 10 ನಿಮಿಷದ ಒಳಗಡೆ ರೆಡಿ ಆಗುವಂತ ಒಂದು ಪಲ್ಯನ ಮಾಡಿ ತೋರಿಸ್ತೀನಿ. ಈ ಪಲ್ಯಗೆ ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ, ಮತ್ತೆ ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ. ಇದು ಅನ್ನಕ್ಕೂ ತಿನ್ಬಹುದು, ಮತ್ತೆ ನಾವು ಪರೋಟ ರೋಟಿಗೆಲ್ಲೂ ಕೂಡ ತಿನ್ಬಹುದು. ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯವ್ರ ಫೇವ್ರೇಟ್ ಈ ಪಲ್ಯನ ಮಾಡಿ ತೋರಿಸ್ತೀನಿ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೆ ನಾನು ಟೊಮಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರ, ಎಣ್ಣೆ ಇಷ್ಟು ಮಾತ್ರ ತಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು. ಬನ್ನಿ ಈ ಪಲ್ಯನ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಮೇಲೆ ಈ ಪರೋಟನ ಯಾವ ತರ ಬೇಯಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಪರೋಟ 100 ರೂಪಾಯಿ 5 ಬರುತ್ತೆ. ಈ 5 ಪರೋಟನ 2 ರಿಂದ 3 ಜನ ಆರಾಮಾಗಿ ಉಣ್ಬಹುದು. ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಮೊದಲಿಗೆ ಬೇಗನೆ ರೆಡಿ ಆಗುವಂತ ಪಲ್ಯನ ಮಾಡ್ಕೊಳ್ಳೋಣ. ಈ ತರ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡ್ ಮೇಲೆ ಈರುಳ್ಳಿ ಟೊಮೆಟೊನ ಸುಟ್ಕೋಬಹುದು. ಸ್ಟ್ಯಾಂಡ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಟವ್ ಮೇಲೆನೆ ಸುಟ್ಕೋಬಹುದು. ನೋಡಿ, ಒಂದು ಈರುಳ್ಳಿನ ಇಟ್ಟಿದ್ದೀನಿ, ಒಂದು ನಾಟಿ ಟೊಮೆಟೊ, ಒಂದು ಫಾರಂ ಟೊಮೆಟೊ ಇಟ್ಟಿದ್ದೀನಿ. ಹುಳಿ ಆಗುತ್ತೆ ಅಂತ 2 ನಾಟಿ ಹಾಕಿಲ್ಲ. ನಿಮಗೆ ಹುಳಿ ಇಷ್ಟ ಆಗೋದಾದ್ರೆ ಒಂದು 2 ನಾಟಿ ಟೊಮೆಟೊನ ಇದ್ರ ಮೇಲೆ ಸುಟ್ಕೋಬಹುದು. ನೋಡಿ, 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನ ಇದನ್ನ ಸುಟ್ಕೋಬೇಕಾಗತ್ತೆ. ನೋಡಿ, ಈ ತರ ಎಲ್ಲ ಕಡೆ ತಿರುಗಿಸಿ ಇದನ್ನ ಸುಟ್ಕೋಬೇಕು. ಈರುಳ್ಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಟೊಮೆಟೊ ಅಂತೂ 1 ನಿಮಿಷದಲ್ಲೇ ಚೆನ್ನಾಗಿ ಇದನ್ನ ಹುರಿದು ಬಿಡುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಹುರಿದು ರೆಡಿ ಆಯಿತು. ಇಲ್ಲಿ ನೋಡ್ಬೋದು ಟೊಮೆಟೊ ಸಿಪ್ಪೆ ಈ ತರ ಬಿಟ್ಕೊಂಡಿದೆ. ಈ ತರ ಬಿಟ್ಕೊಳ್ಳೋವರೆಗೂ ಸುಟ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನ ನಾನೀಗ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನಾನು ಇದಕ್ಕೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕಿ ಮಾಡ್ತಾ ಇದ್ದೀನಿ. ಮಸಾಲೆ ಖಾರ ಇಲ್ಲ ಅಂದ್ರೆ 2 ಹಸಿಮೆಣಸಿಕಾಯಿನ ಇದ್ರ ಜೊತೆಗೆ ಸುಟ್ಕೊಂಡ್ಬಿಡಿ, ಅದು ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮೇಲೆ ಕಪ್ಪಗಾಗಿರೋದನ್ನೆಲ್ಲ ನಾನು ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಈ ತರ ಟೊಮೆಟೊ, ಈರುಳ್ಳಿ ಮೇಲಿರೋದೆಲ್ಲ ಕಪ್ಪಗೆ ತೆಗೆದು ಬಿಡಬೇಕು. ಈಗ ತೆಗ್ದಿರೋದು ರೆಡಿ ಆಯಿತು. ಡೈರೆಕ್ಟಾಗಿ ಕೂಡ ಸ್ಮ್ಯಾಶ್ ಮಾಡ್ಕೋಬಹುದು. ನಾನು ಸ್ವಲ್ಪ ಕಟ್ ಮಾಡಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ. ನೋಡಿ, ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದು ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಖಾರ ಉಪ್ಪು ಹಾಕ್ತಾರೆ. ನಾನು ಕೈಯಲ್ಲಿ ಬೇಡ ಅಂತ ಈ ಸ್ಮ್ಯಾಶರಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಪೂರ್ತಿಯಾಗಿ ಇದನ್ನು ರೆಡಿ ಮಾಡ್ಕೋಬೇಕು. ಇದು ಈಗ ರೆಡಿ ಆಗಿದೆ. ಇದಕ್ಕೆ ನಾನೀಗ ಉಪ್ಪು ಖಾರ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದು ನಾನು ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕ್ತಾ ಇದ್ದೀನಿ. ಇದು ಇಲ್ಲ ಅಂದರೆ 2 ಹಸಿಮೆಣಸಿಕಾಯಿ ಸುಟ್ಕೊಂಡು ಅದ್ರ ಜೊತೆಗೆ ಸ್ಮ್ಯಾಶ್ ಮಾಡ್ಕೊಂಬಿಡಿ ಮುಂಚೆನೆ. ಇದಕ್ಕೆ ನಾನು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಸ್ವಲ್ಪ ಕಾಯಿಸ್ಬಿಟ್ಟು ಆರಿಸಿರೋ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಎಣ್ಣೆ ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಬೋದು. ಹಾಗೆ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದನ್ನ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ. ನೋಡಿ, ಎಷ್ಟು ಬೇಗ ರೆಡಿ ಮಾಡ್ಕೋಬಹುದು. ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಪಲ್ಯ. ನೋಡಿ, ಈಗ ಪರೋಟನ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಪರೋಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಡೇಟ್ ಇರುತ್ತೆ. ಅದನ್ನು ಡೇಟ್ ನೋಡಿಕೊಂಡು ಎಷ್ಟು ದಿನ ಬೇಕೋ ಅಷ್ಟು ದಿನ ಯೂಸ್ ಮಾಡ್ಕೋಬೋದು. ಅದನ್ನು ಒಂದು 15 ದಿನದವರೆಗೂ ಇಡ್ಬೋದು ಅನಿಸುತ್ತೆ. ನೋಡಿ, ಒಂದು ಸ್ವಲ್ಪ ಬೇಯಿಸಿರೋದಿರುತ್ತೆ. ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು 2 ಸೈಡು ಬೇಯಿಸಬೇಕು. ಈ ಥರ ಬೇಯಿಸಿದ್ರೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಯಾವ ಥರ ಲೇಯರ್ ಆಗಿ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ನೀವು ಕೂಡ ತಂದು ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಕರಿ ಇದ್ದರೆ ಅದರ ಜೊತೆಗೆ ಈಸಿಯಾಗಿ ಈ ಥರ ಪರೋಟನ ತಂದು ಬೇಯಿಸ್ಕೋಬಹುದು. ನೋಡಿ, ಪರೋಟ ರೆಡಿ ಆಯಿತು. ನೋಡಿ, ನಿಮಗೆ ಇದನ್ನು ಈ ಥರ ಮುದ್ದೆ ಥರ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಮನೇಲಿ ಗ್ರೇವಿ ಆಚೆಯಿಂದ ತರಿಸಿದ್ರೆ ಅಥವಾ ಈ ಥರ ತಂದಿಟ್ಟು ಯಾವಾಗ ಬೇಕೋ ಆವಾಗ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ.
ನೋಡಿ ಈಗ ಇಲ್ಲಿ ಪರೋಟ ರೆಡಿಯಾಗಿದೆ. ಬೇಗನೆ ರೆಡಿ ಆಗುವಂಥ ಈರುಳ್ಳಿ ಟೊಮೆಟೊ ಪಲ್ಯ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.